ಈಗ ನಾನು ರಂಜಿತನ್ನ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ನನ್ನ ಕೊಲೀಗ್ ರಂಜಿತ್ ಕೂಡ ಅಲ್ಲೇ ಗ್ರೌಂಡ್ನಲ್ಲಿದ್ದಾರೆ. ರಂಜಿತ್, ನೋಡಿ, ಒಂದಷ್ಟು ಪೊಲೀಸ್ ಬಿಗಿ ಭದ್ರತೆ ಜೊತೆಗೆ, ಯಾಕಂತಂದರೆ ನಿಮಗೆ ಕೇಂದ್ರ ಸಚಿವರು ಆಗಮಿಸ್ತಿದ್ದಾರೆ, ಜೊತೆಗೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಕೂಡ ನಾನು ಕೆಲವೇ ಹೊತ್ತಲ್ಲಿ ಚಾಲನೆಯನ್ನು ಮಾಡ್ತಾರೆ. ಈಗೇನು ರೈತರು ಬಂದಲ್ಲಿ ಸೇರ್ತಿದ್ದಾರಾ, ರೈತರು ಏನು ಹೇಳೋದಕ್ಕೆ ಬಯಸ್ತಾರೆ ಈ ಪಾದಯಾತ್ರೆ ಬಗ್ಗೆ? ಯಾಕಂದರೆ ಇದು ಕಂಪ್ಲೀಟ್ ಆಗಿ ಜೆನ್ಯೂನ್ ರೈತರ ಹೋರಾಟ ಅನ್ನುವಂಥದ್ದನ್ನು ಡೇ ಒಂದರಿಂದಲೂ ಕೂಡ ಅವ್ರು ಹೇಳ್ಕೊಂಡು ಬಂದಿದ್ದಾರೆ. ಸೊ ಈ ಪಾದಯಾತ್ರೆಯಿಂದ ಅವರಿಗೆ ನ್ಯಾಯ ಸಿಗುತ್ತೆ ಅನ್ನುವಂಥ ಒಂದು ಆಲೋಚನೆ ಅವ್ರಿಗಿದೆಯಾ? ಸೊ ಹೇಗಿದೆ ಅಲ್ಲಿನ ವಾತಾವರಣ ಅಂತ? ದಿವಿತ್, ಸಹಜವಾಗಿ ಯಾವಾಗ ಬೆಂಗಳೂರಿಗೆ ಪರ್ಯಾಯವಾಗಿ ಬಿಡದಿಯಲ್ಲಿ ಈ GBIT ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡೋದಕ್ಕೆ ಸರ್ಕಾರ ಹೊರಡ್ತೋ, ಇದಕ್ಕೆ ರೈತರ ವಿರೋಧ ಯಾವಾಗ ವ್ಯಕ್ತವಾಯಿತು ಅವತ್ತಿನಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಯಾಲಿಟಿ ಏನು ಅನ್ನೋದನ್ನ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾನೆ ಇದೆ. ಎಲ್ಲಿವರೆಗೂ ಬಂತು ಅಂತ ಹೇಳಿದ್ರೆ, ಇವತ್ತು ಸುಮಾರು 518ನೇ ದಿನ. ಇವತ್ತು ನಿರಂತರವಾಗಿ ಈ ಹೋರಾಟದ ನೆಲದಲ್ಲಿ ಬಿಡದಿಯ ರೈತರು ತಮ್ಮ ಗಟ್ಟಿತನವನ್ನ ತೋರಿಸಿದ ಪರಿಣಾಮ ಇವತ್ತು JDS ಸೇರಿದಂತೆ ಬೇರೆ ಬೇರೆ ಪಕ್ಷದವರು ಕೂಡ ರೈತರ ಜೊತೆಗೆ ನಿಂತ್ಕೊಂಡಿದ್ದಾರೆ. JDS ನಾಯಕರು ನಿರಂತರವಾಗಿ ರೈತರಿಗೆ ನೈತಿಕ ಬೆಂಬಲವನ್ನು ತುಂಬುವ ಕೆಲಸವನ್ನ ಮಾಡ್ತಾ ಇದ್ರು. ಅದರ ಮುಂದುವರಿದ ಭಾಗವಾಗಿ ಇವತ್ತು ಇಲ್ಲಿಂದ ಸುಮಾರು 45 ಕಿಲೋಮೀಟರ್ ದೂರದಲ್ಲಿರುವಂಥ ಫ್ರೀಡಂ ಪಾರ್ಕ್ವರೆಗೂ ಕೂಡ ಪಾದಯಾತ್ರೆಯ ಮೂಲಕ ಯಾವುದೇ ಕಾರಣಕ್ಕೂ ನಮ್ಮ ಭೂಮಿಯನ್ನು ನಾವು ಟೌನ್ಶಿಪ್ಗೆ ಕೊಡೋದಿಲ್ಲ ಅನ್ನುವಂಥ ಸಂದೇಶದೊಂದಿಗೆ ಪಾದಯಾತ್ರೆ ನಡೀತಾ ಇದೆ. ನೀವೇ ಹೇಳಿದಾಗೆ ಈಗ ಈ ಹೊತ್ತಿಗೆ ಬೈರಮಂಗಲ, ಈ ಹೋರಾಟದ ಸ್ಥಳ ಬೈರಮಂಗಲದಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದನ್ನು ನನ್ನ ಕಲೀಗ್ ಕೃಷ್ಣ ನಿಮಗೆ ತೋರಿಸ್ತಾರೆ. ಬ್ಯಾನರ್ಗಳನ್ನು ಹಾಕಿದ್ದಾರೆ, ಬಂಟಿಂಗ್ಗಳನ್ನು ಹಾಕಿದ್ದಾರೆ, ಒಬ್ಬೊಬ್ಬರೇ ಬಂದು ಇಲ್ಲಿ ಸೇರ್ತಾ ಇದ್ದಾರೆ. ಇನ್ನೇನು 9 ಗಂಟೆ ಸುಮಾರಿಗೆ ಇಲ್ಲಿ ಸಭಾ ಕಾರ್ಯಕ್ರಮ ನಡೆಯುತ್ತೆ. ಈ ಸಭಾ ಕಾರ್ಯಕ್ರಮದಲ್ಲಿ HD ಕುಮಾರಸ್ವಾಮಿ ಅವರು, ಕೇಂದ್ರ ಮಂತ್ರಿ HD ಕುಮಾರಸ್ವಾಮಿ ಅವರು ಇದೇ ವೇದಿಕೆಗೆ ಬರ್ತಾರೆ. ಅದಕ್ಕೆ ಬೇಕಾದಂತಹ ತಯಾರಿಗಳನ್ನು ಮಾಡ್ತಾ ಇದ್ದಾರೆ. ನೋಡಿ, ಸ್ಪೀಕರು, ಮತ್ತೊಂದು ಮಗದೊಂದು, ಶಾಮಿಯಾನ, ಬ್ಯಾನರು ಎಲ್ಲ ಹಾಕಿ ಹೋಗೋಣ ಹಾಕಿ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಿರೋದನ್ನು ತಾವು ಗಮನಿಸ್ತಾ ಇದ್ದೀರಿ. ಇನ್ನೇನು ಕೆಲವೇ ಹೊತ್ತು ರೈತರು ಕೂಡ ಬೇರೆ ಬೇರೆ ಕಡೆಗಳಿಂದ ಸುಮಾರು 9 ಗ್ರಾಮದ ರೈತರು ಇದನ್ನು ಹೋರಾಟದ ಮೂಲಕ ಯಾವುದೇ ಕಾರಣಕ್ಕೂ ನಮಗೆ ಟೌನ್ಶಿಪ್ಪೇ ಬೇಡ, ನಮ್ಮ ಭೂಮಿ ನಾವು ಬೆಳಕತ್ತೀವಿ, ನಾವು ಹೇಗೋ ತಿನ್ಕತ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಸುಮಾರು 4,000ದಿಂದ 5,000 ಜನ ಹೋರಾಟದಲ್ಲಿ ಭಾಗಿಯಾಗಬಹುದು ಅಂತ ಹೇಳ್ತಾ ಇದ್ದಾರೆ. ಸರ್, ಎಷ್ಟು ಗಂಟೆ ಒಳಗಡೆ ಸೆಟಪ್ ಮಾಡಕ್ಕೆ ಹೇಳಿದ್ದಾರೆ ತಮಗೆ? 8:30 ಸರ್. ಹೌದು ಸರ್. ಏನೇನು ಇಲ್ಲಿ ಯಾರ್ಯಾರು ಬರ್ತಾರೆ, ಯಾವ ರೀತಿ, ಹೆಂಗೆ, ಏನ್ ಮಾಡ್ತೀರಿ? ಗೊತ್ತಿಲ್ಲ ನಮ್ಗೆ. ನಿಖಿಲ್ ಕುಮಾರಸ್ವಾಮಿ ಬರ್ತಾರೆ, ಮತ್ತೆ ಕುಮಾರಸ್ವಾಮಿ ಅವರು ಬರ್ತಾರೆ. ಹೌದೌದು. ನೀವು ಎಲ್ಲ ರೈತರ? ಇಲ್ಲ, ನಮ್ದು ಮೀಡಿಯಾ ಟೀಮ್. ಓಕೆ. ನೋಡಿ, ಇದೆಲ್ಲ ಇಲ್ಲೆಲ್ಲ ಸೆಟ್ಟಿಂಗ್ ಮಾಡೋದಕ್ಕೆ ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಪೂರ್ವ ತಯಾರಿ ನಡೀತಾ ಇದೆ. ದಿವಿತ್, ನೋಡಿ, ಇದೇ ವೇದಿಕೆ ಬಹುಶಃ ನೀವು ಬಂದಿದ್ರಿ, ನೀವು ಜೊತೆಗೆ ಬಂದಿದ್ವಿ. ಇದೇ ವೇದಿಕೆಯಲ್ಲಿ ಇಲ್ಲೇನೆ ಸುಮಾರು ಒಂದು 518 ದಿನಗಳಿಂದ ನಡೀತಾ ಇದ್ದಂಥ ರೈತರ ಪ್ರತಿಭಟನೆ. ದಿನ ಬೆಳಗಾದ್ರೆ ರೈತರಲ್ಲಿ ಬಂದು ಕೂರ್ತಾ ಇದ್ರು. ಇವತ್ತು JDSನ ಪಾದಯಾತ್ರೆಯ ಮೂಲಕ ಸುಮಾರು ಒಂದು 9 ಗಂಟೆಗೆ ಆರ್ ಅಶೋಕ್ ಅವರು ಕೂಡ ಬರ್ತಾರೆ. BJP ಅವರು ಸಾಂಕೇತಿಕವಾಗಿ ಈ ಸಭೆ ಕಾರ್ಯಕ್ರಮದಲ್ಲಿ ಬರ್ತಾರೆ, ಅನಂತರ ಸಮಾರೋಪದಲ್ಲೂ ಕೂಡ ಬರ್ತಾರೆ. ಇವತ್ತು 9 ಕಿಲೋಮೀಟರ್ವರೆಗೂ ಕೂಡ ಪಾದಯಾತ್ರೆಯ ಮೂಲಕ ಹೋಗ್ತಾರೆ. ಬಿಡದಿಯ SB ಚೌಲ್ಟ್ರಿಯಲ್ಲಿ ಇವತ್ತು ವಾಸ್ತವ್ಯಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಚೇರ್ಗಳನ್ನು ಹೆಚ್ಚುವರಿಯಾಗಿ ತರಿಸಿದ್ದಾರೆ. ನೋಡಿ, ಪ್ರೊಫೆಸರ್ MD ನಂಜುಂಡಸ್ವಾಮಿ ಅವರ ಫೋಟೋ ನೀವು ಗಮನಿಸಿದಿರಿ. ಎಷ್ಟು ದಿನ ಅನ್ನೋದನ್ನು ತೋರಿಸ್ತೀನಿ ನೋಡಿ. ಹಸಿರೇ ಉಸಿರು. ಇವತ್ತೆಷ್ಟೇ ತಾರೀಕು? 9ನೇ ತಾರೀಕು. ಚೇಂಜ್ ಮಾಡಬೇಕು. ನಮ್ಮ ಭೂಮಿ ನಮ್ಮ ಹಕ್ಕು. ಭೂಸ್ವಾಧೀನದ ವಿರುದ್ಧ ರೈತರ ಹೋರಾಟದ ಪ್ರತಿಭಟನೆ ಇವತ್ತಿಗೆ 516, ಅಂದ್ರೆ ಇವತ್ತಿನ ದಿನಕ್ಕೆ 517 ಚೇಂಜ್ ಮಾಡ್ತಾರೆ. ಅನ್ನದಾತ ಸುಖೀಭವ ಅಂತ ಹೇಳಿ ಇಲ್ಲಿ ನೋಡ್ತಾ ಇದಿರಲ್ಲ ದಿವಿತ್. ಇದು ಈ ಹೋರಾಟ ಇವತ್ತು ಹೇಗೆ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತೆ ಅಂತ ಕೇಳಿದ್ರೆ, ಇಲ್ಲಿಂದಲೇ ಬೆಂಗಳೂರಿಗೆ ಪಾದಯಾತ್ರೆ ಹೋಗ್ತಾರೆ. ಏನಾಗಿದೆ ಇಲ್ಲಿವರೆಗೂ ಅಂತ ಕೇಳಿದ್ರೆ, 3 ವಾರಗಳ ಗಡುವನ್ನ ಕೊಟ್ಟಿದೆ ಕೋರ್ಟ್. ಯಾವುದೇ ಕಾರಣಕ್ಕೂ ಭೂಸ್ವಾಧೀನ ಮಾಡಬೇಡಿ ಅಂತೇಳಿ 590 ಎಕರೆಯನ್ನ ಈಗಾಗಲೇ ಸರ್ವೆ ಮಾಡಿ ಆಗಿದೆ. ಇನ್ನು ಮುಂದೆ ನೀವು 3 ವಾರ ತಡೆ ಹಿಡೀರಿ ಅಂತ ಹೇಳಿದ್ದಾರೆ. ಸರ್ಕಾರ ಏನ್ ಹೇಳಿದೆ ಕೇಳಿದ್ರೆ, ಈ ಪರಿಶೀಲನೆ ಯಾರ್ಯಾರು ಕೊಡ್ತಾರೆ ಅವ್ರದ್ದು ಮಾತ್ರ ನಾವು ತಗೋತೀವಿ, ಆದ್ರೆ ಪರಿಶೀಲನಾ ಸಮಿತಿಯನ್ನ ಮಾಡ್ತೀವಿ ಅಂತ ಹೇಳಿ ಸರ್ಕಾರ ಡಿಲೇ ಮಾಡೋ ಪ್ರಯತ್ನ ಮಾಡ್ತಾ ಇದೆ. ಅದೆಲ್ಲದರ ಹೊರತಾಗಿ ಏನೇ ಮಾಡಿ ನಾವು ಇದರಿಂದ ಹಿಂದೆ ಸರಿಯೋದಿಲ್ಲ ಅಂತ ಹೇಳಿ ರೈತರು ಹೇಳ್ತಾ ಇದ್ದಾರೆ. ಸುಮಾರು 18 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಸದ್ಯಕ್ಕೆ ಈ ಹೋರಾಟ ಇಲ್ಲಿವರೆಗೂ ಒಂದ್ ರೀತಿ ಅಲ್ಲ, ಆದ್ರೆ ಇನ್ನು ಮುಂದೆ ಒಂದ್ ರೀತಿ ಮತ್ತೊಂದು ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಕಾಂಗ್ರೆಸ್ ಅವರು ಹೇಳೋದೇನು ಕೇಳಿದ್ರೆ, ಇದು ರಾಜಕೀಯ ಪ್ರೇರಿತವಾದಂಥ ಹೋರಾಟ. ರೈತರನ್ನ ಎತ್ಕೊಟ್ಕೊಂಡು HD ಕುಮಾರಸ್ವಾಮಿ ಅವರು ತಮ್ಮ ಬೇಳೆ ಬೇಯಿಸ್ಕೊಳ್ತಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದೇನೇ ಆದ್ರೂ ಕೂಡ ಆರೋಪ ಪ್ರತ್ಯಾರೋಪದ ನಡುವೆ ಇವತ್ತಿನ ಈ ಹೋರಾಟ ಮತ್ತೊಂದು ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಸದ್ಯಕ್ಕೆ ಈ ಹೋರಾಟ ಇನ್ನೇನು ಇಲ್ಲಿಂದ
ತೀವ್ರ ಸ್ವರೂಪ ಪಡ್ಕೊಳ್ಳುತ್ತಲ್ಲ ಅಥವಾ ಇಲ್ಲಿಂದ ಹೊರಡುತ್ತಲ್ಲ ಅದೇ ಜಾಗದಲ್ಲಿ ನಾವಿದ್ದೀವಿ. ರಿಪಬ್ಲಿಕ್ ಕನ್ನಡ ಇವತ್ತೇನು ಈ ಪಾದಯಾತ್ರೆಯ ಮೂಲಕ ಸಾಗುವಂಥ ರೈತರ ಜೊತೆಗೆ ಅವರೊಂದಿಗೆ ನಾವು ಸಾಕ್ತೀವಿ. ಜೊತೆಗೆ HD ಕುಮಾರಸ್ವಾಮಿ ಸೇರಿದಂತೆ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಡೀತಾ ಇರುವಂಥ ಪ್ರತಿಭಟನೆ ಇದು. ಬಹುಶಃ ಅವರು ಕೂಡ ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕುವಂಥ ಸಾಧ್ಯತೆಗಳಿರುತ್ತೆ. ಅವರು ಹೆಜ್ಜೆ ಹಾಕ್ತಾರೆ. ಅಲ್ಲಲ್ಲಿ ಪಾನೀಯದ ವ್ಯವಸ್ಥೆ ಸೇರಿದಂತೆ ಊಟ ಉಪಚಾರ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ರೈತರಿಗೆ ಸಾವರಿಸಿಕೊಳ್ಳೋದಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬಹುಶಃ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸುಮಾರು ಒಂದು 9 ಗಂಟೆ ಸುಮಾರಿಗೆ ಪ್ರತಿಭಟನೆ ಇಲ್ಲಿಂದನೇ ಆರಂಭವಾಗುತ್ತೆ. ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ತಂಡ ರೈತರ ಜೊತೆಗಿದ್ದು ನಿಮಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತೀವಿ ದಿವಿತ್. ಓಕೆ.